ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನೀವು ನೋಡ್ತಾ ಇರಬಹುದು ನಾಸಿಕ್ ಬಿಗ್ಗೆಸ್ಟ್ ಲಾರ್ಡ್ ಗಣೇಶ ಶ್ರೀ ಅಣ್ಣಾ ಗಣಪತಿ ನವಗ್ರಹ ಸಿದ್ಧಿಪೀಠಂ ನಾಸಿಕ್. ಇದು ಮಹಾರಾಷ್ಟ್ರ ನಾಸಿಕ್ ಅಲ್ಲಿ ಬರುತ್ತೆ. ನಾವು ಇದನ್ನ ನೋಡಕ್ ಬಂದಿರುವಂತದ್ದು. ಇದು ಓಲ್ಡ್ ನಾಸಿಕ್ ಅಲ್ಲಿ ಬರುತ್ತೆ. ಹಳೆ ನಾಸಿಕ್ ಈ ಸೈಡ್ ಬರುತ್ತೆ. ಆಮೇಲೆ ನೋಡ್ಬೋದು ಮಳೆ ಅಂತೂ ಇಲ್ಲಿ ತುಂಬಾ ಜಾಸ್ತಿ ಅಂದ್ರೆ ಜಾಸ್ತಿ ಮಳೆ ಆಗ್ತಾ ಇದೆ. ಆಲ್ಮೋಸ್ಟ್ 2 ಮಂತ್ ಆಯ್ತು ಇಲ್ಲಿ ಮಳೆ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ, ಗಿಡಗಳು. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಎಲ್ಲಾ ತರದಂತ ಗಿಡಗಳನ್ನು ಎಲ್ಲ ಹಚ್ಚಿದ್ದಾರೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಪಂಚಮುಖಿ ಗಣೇಶ್. ಆಮೇಲೆ ಇದು ನಾಸಿಕ್ ಅಲ್ಲಿ ಅತಿ ದೊಡ್ಡ ಗಣಪತಿ ಅಂತ ಸ್ಟ್ಯಾಚು ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ 42 ಫೀಟ್ ಎತ್ತರ ಇದೆ ಅಂತ ಹೇಳ್ತಾರೆ. ಇಲ್ಲಿ 9 ಗ್ರಹಗಳು, 9 ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. ತುಂಬಾ ಕಲರ್ಫುಲ್ ಆಗಿ ಕಟ್ಟಿದ್ದಾರೆ. ಈ ಗಣೇಶ ಬಿಳಿ ಬಣ್ಣದ್ದು, ವೈಟ್ ಕಲರ್ ಗ್ರೇ ಕಲರ್ ದಿಂದ ಮಾಡಿರ್ತಕ್ಕಂಥದ್ದು. ಅತಿ ದೊಡ್ಡದು ಮೂರ್ತಿ ಇದೆ, ತುಂಬಾ ಸುಂದರವಾಗಿದೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಆಮೇಲೆ ವಿಗ್ರಹ ತುಂಬಾ ದೊಡ್ಡದಾಗಿದೆ. ನೋಡ್ತಾ ಇದ್ರೆ ಹಾಗೆ ನೋಡ್ಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಚಾಮುಂಡೇಶ್ವರಿ ದೇವಸ್ಥಾನ ಚಿಕ್ಕದಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಮಳೆ ಅಂತೂ ವಾತಾವರಣ ಕೂಡ ಅಷ್ಟೇ ತುಂಬಾ ಶಾಂತವಾಗಿದೆ, ಚೆನ್ನಾಗಿದೆ. ಎಲ್ಲ ಗಿಡಗಳನ್ನು ಹಚ್ಚಿದ್ದಾರೆ. ಎಲ್ಲ ವೆರೈಟಿ ಗಿಡ ಇದೆ ಇಲ್ಲಿ. ಆಮೇಲೆ ಇಲ್ಲಿ ನವಗ್ರಹ ಟೆಂಪಲ್ ಇದೆ. ಎಲ್ಲ ಚೆನ್ನಾಗಿ ಕಲರ್ಫುಲ್ ಆಗಿ ಕಟ್ಟಿದ್ದಾರೆ. ನಾವು ಇಲ್ಲೆಲ್ಲ ಪರಿಕ್ರಮ ಮಾಡಿ ನಮಸ್ಕಾರ ಮಾಡಿ ನಾನು ದೇವರಲ್ಲಿ ಬೇಡ್ಕೊಂಡೆ ಇಷ್ಟೇ, ಬಪ್ಪ ನೀನು ಎಲ್ಲರನ್ನು ಚೆನ್ನಾಗಿಟ್ಟಿರು. ಆಮೇಲೆ ನಾವು ಹೋಗ್ತಾ ಇರೋದು ಬೇರೆ ರಾಜ್ಯಕ್ಕೆ, ಹಾಗಾಗಿ ನಮಗೆ ನಿಮ್ಮ ಆಶೀರ್ವಾದ ಇರಲಿ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ ನಾವು ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋದು. ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಹಾಗಾಗಿ ಬಪ್ಪನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ನಮ್ಮ ಮಕ್ಕಳ ಮೇಲೆ, ನಮಗೆ, ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ, ಎಲ್ಲರ ಮೇಲೆ ಬಪ್ಪನ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಂಡೆ. ಟೆಂಪಲ್ ಎಲ್ಲ ಕಲರ್ಫುಲ್ ಆಗಿ ಚೆನ್ನಾಗಿ ಕಟ್ಟಿಸಿದ್ದಾರೆ. ನವಗ್ರಹಗಳು ಆದ್ರೆ 9 ಗ್ರಹಗಳು, 9 ದೇವಸ್ಥಾನ ಸಪರೇಟ್ ಆಗಿ ಕಟ್ಟಿಸಿದ್ದಾರೆ. ತುಂಬಾ ಸುಂದರವಾಗಿ ಚೆನ್ನಾಗಿ ಕಟ್ಟಿಸಿದ್ದಾರೆ. ಆಮೇಲೆ ನಾವು ಇಲ್ಲೆಲ್ಲ ನಮಸ್ಕಾರ ಎಲ್ಲ ಮಾಡ್ಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ಫೋಟೋಸ್ ವಿಡಿಯೋಸ್ ಅಷ್ಟೊಂದೆಲ್ಲ ತೆಗಿಯಕ್ ಬಿಡಲ್ಲ, ಆದ್ರೂ ಸ್ವಲ್ಪ ತಕ್ಕೋಬಹುದು, ಹಾಗೇನಿಲ್ಲ. ನಾವು ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ತಗೊಂಡಿದ್ವಿ. ಆಮೇಲೆ ಹೊರಗಡೆ ಬಂದು ಹಾಗೆ ಅಲ್ಲಿ ನಮಸ್ಕಾರ ಮಾಡಿ ನಾವೀಗ ಹೊರಗಡೆ ಬರ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಏನ್ ಗೊತ್ತಾ, ಇಲ್ಲಿ ತುಂಬಾ ಮಳೆ ಆಗ್ತದೆ, ಮಳೆ ಬಿಡ್ತಾನೆ ಇಲ್ಲ. ತುಂಬಾ ಡೇ ನೈಟ್ ಮಳೆ ತುಂಬಾ ಮಳೆ ಬರ್ತಾ ಇದೆ. ಇದು 1 o'clock ಬಂದ್ ಆಗುತ್ತೆ, ಆಮೇಲೆ 4 o'clock ಮತ್ತೆ ಓಪನ್ ಆಗುತ್ತೆ ಮಂದಿರ, ಟೆಂಪಲ್. ಎಷ್ಟು ಚೆನ್ನಾಗಿದೆ ಗಣೇಶನ ಮೂರ್ತಿ, ತುಂಬಾ ಸುಂದರವಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ವೈಟ್. ಆಮೇಲೆ ವಿಡಿಯೋಸ್ ಅಲೌದಿಲ್ಲ, ಅದು ಒಂದ್ ಸ್ವಲ್ಪ ಜನ ತಕ್ಕೋತಾರೆ.
ಆಮೇಲೆ ಇದು ಅನ್ನಗಣಪತಿ ಟೆಂಪಲು ಗೋದಾವರಿ ನದಿ ತಟದಲ್ಲಿರೋದ್ರಿಂದ ಗೋದಾವರಿ ನದಿಯ ತಟದಲ್ಲಿರೋದ್ರಿಂದ ಇದು ಇನ್ನೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಆಮೇಲೆ ನಾವು ಅನ್ನಗಣಪತಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟು ಆಮೇಲೆ ತುಳಜಾ ಭವಾನಿ ಟೆಂಪಲ್ಗೆ ಇಲ್ಲಿ ಬಂದಿವಿ. ಇದು ತುಂಬಾ ಸುಂದರವಾಗಿ ಚೆನ್ನಾಗಿ ಕಟ್ಟಿಸಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಇಲ್ಲಿ ಆರಾಮಾಗಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನೋಡ್ಕೊಂಡು ಆಮೇಲೆ ನಾವು ಬೇರೆ ಮಂದಿರ್ಗೆ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಆದ್ರೆ ಆಗ್ಲಿಲ್ಲ, ಯಾಕೆಂದ್ರೆ ತುಂಬಾ ಮಳೆ ಬರ್ತಾ ಇತ್ತು. ಹಾಗಾಗಿ ಒಂದ್ ಕಡೆ ನಾವು ಸ್ವಲ್ಪ ನಿಂತ್ಕೊಂಡು ಆಮೇಲೆ ಮಳೆ ಕಡಿಮೆ ಆದ ನಂತರ ನಾವು ನಮ್ಮ ಮನೆಗೆ ವಾಪಸ್ ರಿಟರ್ನ್ ಬಂದ್ವಿ. ತುಳಜಾ ಭವಾನಿ ಮಂದಿರ್, ಇದು ತುಳಜಾ ಭವಾನಿ ಟೆಂಪಲ್ ದೇವಿ ಮಂದಿರ.
ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವಾಗ ನಾವು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ವಿ. ನಾವು ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಮುಂದಿನ ವಿಡಿಯೋದಲ್ಲಿ ಅದು ನಾವು ಎಲ್ಲಿ ಹೋಗ್ತಾ ಇದ್ವಿ ಏನು ಅಂತ ಎಲ್ಲ ಡೀಟೇಲ್ ಆಗಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಗೈಸ್.